ನಮಸ್ಕಾರ ಸ್ನೇಹಿತರೆ. 30 ದಿನದಲ್ಲಿ 2ನೇ ಬಾರಿ ನನಗೆ ಹೆಲ್ಮೆಟ್ ಹಾಕೊಂಡು ಹೋಗ್ತಾ ಇಲ್ಲ ಅಂತ ಟ್ರಾಫಿಕ್ ಚಲನ್ ಕಟ್ಟಾಯಿತು. ಶಾಕ್. ಏನಕ್ಕೆ ಅಂತಂದರೆ 2 ಸರಿ ನಂಗೆ ಮೆಸೇಜ್ ಬಂದಾಗ್ಲೂ ನಾನು ಮನೇಲೇ ಇದ್ದೆ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಮತ್ತೆ ನಾನು ಈ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಡಯಲ್ ಮಾಡಿದೆ. ಯಾಕಂದರೆ ಇದು ಮೈಸೂರಿನ ಹೊರವಲಯ ಆಗಿರೋದ್ರಿಂದ. ಆವಾಗ ನನಗೆ ಸಿಕ್ಕ ರೀಸನ್ನು ನಿಜವಾಗ್ಲೂ ಶಾಕಿಂಗ್. ಫಸ್ಟ್ ಟೈಮು ಯಾರೋ ಬೇರೆಯವರು ನನ್ನ ನಂಬರ್ ಪ್ಲೇಟ್ ಹಾಕೊಂಡು ಓಡಿಸ್ತಾಯಿದ್ರು. ಸೆಕೆಂಡ್ ಟೈಮು ಕ್ಯಾಮ್ರಾನೇ ತಪ್ಪಾಗಿ ನಂಬರ್ನ ರೀಡ್ ಮಾಡಿತ್ತು. ಈ 2 ಸರಿನೂ ಪೊಲೀಸವ್ರ ಹೆಲ್ಪಿಂದ ನನ್ನ ಟಿಕೆಟ್ ಡಿಸಾಲ್ವ್ ಆಯಿತು. ಯಾಕಂದರೆ ಇದಕ್ಕೆ ನಾನು ಹೊಣೆ ಆಗಿರಲಿಲ್ಲ. ಆದರೆ ಪ್ರಾಬ್ಲಮ್ ಏನು ಅಂತಂದರೆ, ಈ 2 ಸಿನಾರಿಯೋದಲ್ಲೂ ಅಪ್ಪಿತಪ್ಪಿ ನನ್ನನ್ನೇನಾದ್ರು ಪೊಲೀಸವ್ರು ಹಿಡಿದ್ರೆ ನನ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದೆ. ಆದರೆ ಅವರು ಕಂಪ್ಲೇಂಟ್ ಹಿಸ್ಟ್ರಿ ಅಂದರೆ ಫೈನ್ ಹಿಸ್ಟ್ರಿ ಚೆಕ್ ಮಾಡಿದಾಗ ಈ ಥರ ಕಂಪ್ಲೇಂಟ್ನ ನಾನು ಡಿಸಾಲ್ವ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಅಲ್ಲೇ ರೆಸ್ಪೆಕ್ಟಿವ್ ಸ್ಪಾಟಲ್ಲೇ ಫೈನ್ ಕಟ್ಟಿಸ್ತಾರೆ. ಸೊ ನಾನಿಲ್ಲಿ ನಿಮ್ಮನ್ನೆಲ್ಲ ಕೇಳ್ಕೊಳ್ಳೋದೇನು ಅಂದರೆ, ನಿಮ್ಮ ಮೊಬೈಲ್ ನಂಬರ್ಗೆ ಮೆಸೇಜ್ ಬಂದ ತಕ್ಷಣ ಅದು ನೀವೇನಾ ಇಲ್ವಾ ಅಂತ ನಿಮ್ಗೆ ಗೊತ್ತಾಗುತ್ತೆ. ಗೊತ್ತಾದ ತಕ್ಷಣ ನೀವು ಈ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ ಮೈಸೂರವರಾದರೆ, ಡಿಸ್ಟಿಕ್ ಆದರೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಂಜನಗೂಡು, ಎಸ್.ಟಿ. ಕೋಟೆ ರೋಡು ಅಂಥವ್ರಾದರೆ ಮೈಸೂರು ಡಿಸ್ಟಿಕ್ ನಂಬರ್ಗೆ ಕಾಲ್ ಮಾಡಿ. ಸಿಟಿ ಒಳಗವರು ಆದರೆ ಮೈಸೂರು ಸಿಟಿ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ವೆಹಿಕಲ್ RC ಕಾರ್ಡ್ ಫೋಟೋ, ನಿಮ್ಮ ವೆಹಿಕಲ್ ಫೋಟೋ ಮತ್ತು ನಿಮ್ಮ DL ಫೋಟೋನ ಕಳಿಸಿದ್ರೆ ಖಂಡಿತವಾಗ್ಲೂ ನಿಮ್ಮದಲ್ಲದೆ ಇರೋ ಟಿಕೆಟ್ಗೆ, ನೀವು ರೆಸ್ಪಾನ್ಸಿಬಲ್ ಅಲ್ಲದೆ ಇರೋ ಟಿಕೆಟ್ನ ಕಂಪ್ಲೇಂಟ್ ತೊಗೊಂಡು ಮೈಸೂರು ಟ್ರಾಫಿಕ್ ಪೊಲೀಸರು ಡಿಸಾಲ್ವ್ ಮಾಡ್ತಾರೆ. ಇಲ್ಲ ಅಂದರೆ ನೀವೇ ಫೈನ್ ಕಟ್ಟಬೇಕಾಗುತ್ತೆ. ಥ್ಯಾಂಕ್ ಯು.